ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೆಡ್ ಬಾಡಿಗೆದಾರನಿಗೆ ಕಾನೂನು ಕಂಟಕ ಎದುರಾಗ್ತಾ ಇದೆ. ಜಯಣ್ಣನಿಂದ ಶೆಡ್ ಬಾಡಿಗೆ ಪಡೆದಿದ್ದಂತಹ ಕಿಶೋರ್ ಶೆಡ್ಗೆ ಬರೋದ್ರ ಬಗ್ಗೆ ಕಿಶೋರ್ಗೆ ಮಾಹಿತಿ ಇತ್ತ ಅನ್ನುವಂತಹ ಪ್ರಶ್ನೆ ನಿನ್ನೆ ತಡರಾತ್ರಿ ಶೆಡ್ ಮಾಲೀಕ ಜಯಣ್ಣ ವಿಚಾರಣೆ ಕೂಡ ಆಗಿದೆ. ವಿಚಾರಣೆ ವೇಳೆ ಕಿಶೋರ್ ಹೆಸರು ಹೇಳಿದ್ದಾರೆ ಜಯಣ್ಣ. ಕೊಲೆ ಬಗ್ಗೆ ಕಿಶೋರ್ಗೆ ಮಾಹಿತಿ ನೀಡಿಲ್ವಾ ಸಿಬ್ಬಂದಿ ಅನ್ನುವಂತಹ ಪ್ರಶ್ನೆ. ಇವತ್ತು ಕಿಶೋರ್ ಹಾಗೂ ಶೆಡ್ನ ಸಿಬ್ಬಂದಿಯ ವಿಚಾರಣೆ ಆಗುತ್ತೆ. ನೋಡಿ, ಎಲ್ಲವೂ ಕೂಡ ಕೊಲೆ ನಡೆದಿರುವಂತಹ ಪ್ರಕರಣ ಕಂಪ್ಲೀಟ್ ಆಗಿ ಶೆಡ್ನಲ್ಲೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಶೆಡ್ನ ಮಾಲೀಕರಿಗೂ ಒಂದು ಕಡೆ ಸಂಕಷ್ಟ ಎದುರಾಗಿದೆ. ಕಿಶೋರ್ ಬಾಡಿಗೆಯನ್ನ ಪಡೆದುಕೊಂಡಿದ್ರು, ಹಾಗಾಗಿ ನನಗೆ ನೋಟಿಸ್ ಕೊಟ್ಟಿದ್ರು, ಹೋಗಿದ್ದೆ ಅಷ್ಟೇ, ನೋಟಿಸ್ಗೆ ನಾನು ಉತ್ತರವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಶೆಡ್ನ ಮಾಲೀಕ ಜಯಣ್ಣ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ಕಾನೂನು ಕಂಟಕ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಹಿಂದೆನೇ ಗೊತ್ತಿತ್ತ ಕಿಶೋರ್ಗೆ ಈ ಒಂದು ವಿಚಾರ, ಕೊಲೆ ಪ್ರಕರಣ ಅಥವಾ ಇವರೆಲ್ಲರೂ ಕೂಡ ಶೆಡ್ಗೆ ಹೋಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಿದ್ರು ಅವರು ಯಾವುದೇ ರಿಯಾಕ್ಟ್ ಮಾಡದೆ ಸುಮ್ಮನೆ ಆಗ್ಬಿಟ್ರ, ಅಂಥದ್ದೇನೂ ಆಗೋದಿಲ್ಲ ಅನ್ನುವಂತಹ ಪ್ರಶ್ನೆ ಇವತ್ತು ಕಿಶೋರ್ಗೆ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ. ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ಸರ್ ನಿಮ್ಮ ಗಮನಕ್ಕೆ ಯಾವಾಗ ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ. ಕಿಶೋರ್ ಬಾಡಿಗೆದಾರ ಅವನ ಹತ್ರ ಇದೆ. ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮ್ಗೆ ಯಾವಾಗ ಮಾಹಿತಿ? ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿತ್ತು. ಈ ಪೊಲೀಸರು ಏನು ಪ್ರಶ್ನೆ ಮಾಡಿದ್ರು? ಯಾವಾಗ ಈಗ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್, ನಿಮಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತು ಅಂದ್ರೆ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತು ನಿಮಗೆ? ಅಂದರೆ ಟಿವಿಲಿ ಬಂದಿದ್ದೀನ ಟಿವಿ ಕ್ಯಾಮ್ರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಯಾವ ಅದ್ರ ಫಾಲೋ ಅಪ್ ಇರೋದು? CCTV ಇದೆ, ಬಟ್ CCTV ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಿದ್ರು, ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರು ಕಿಶೋರ್ ಇನ್ನೂ ಮಾತಾಡಿಲ್ಲ ನನ್ನ ಹತ್ರ. ನಿಮ್ಮ ವಿನಯ್ ಅವರು ಏನಾದ್ರು? ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್, ಈಗ ಈ ಒಂದು ನಿಮ್ಮ ಶೆಡ್ಡಲ್ಲಿ ಈ ಥರ ನಡೆದಿದೆ, ಏನು ಹೇಳ್ತೀರಿ? ಇದ್ರ ಬಗ್ಗೆ ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗೋದು ಅಷ್ಟೇ. ಸರ್, ಹಿಂದೆ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರೂ ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನೇ ನಡೆಸಿದ್ದು. 2 ದಿನ 2 ಸ್ಟೇಟ್ಮೆಂಟ್. ಈ ಥರ ಬರ್ತಿದ್ರು ಅವಾಗ? ಎರಡೇ ಸತಿ ಬಂದಿರೋದು. ಯಾವಾಗ ಬಂದಿದ್ರು ಮುಂಚೆ? ಅದು ಒಂದು ಕಾಟೇರನ ಯಾವುದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು, ಒಂದೇ ಒಂದು ಶೂಟಿಂಗ್. ನಾ ಖಂಡಿತ ಬರ್ತೀನಿ. ಕರಿತೀನಿ ಅಂತ ಹೇಳಿಲ್ಲ. ನಾನು ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದಾರೆ. ಕೊಲೆ ಮಾಡಿದ್ದಾರೆ ಅಂತ ಸಾಬೀತು ಮಾಡುವುದಕ್ಕೆ ಅನೇಕ ಸಾಕ್ಷಿಗಳು ಸಿಕ್ತಿವೆ. ಮೊದಲ 5 ದಿನದ ವಿಚಾರಣೆ ವೇಳೆ ದರ್ಶನ್ ತುಟಿ ಬಿಚ್ಚಿರಲಿಲ್ಲ. ಇತರರ ಹೇಳಿಕೆ ಇಟ್ಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ಈಗ ದರ್ಶನ್ ಅವರು ನಿಧಾನವಾಗಿ ಬಾಯಿ ಬಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆರೋಪಕ್ಕೆ ಸಂಬಂಧಿಸಿ ಇಂದು ಆರೋಪಿಗಳನ್ನ ಮೈಸೂರಿಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ದರ್ಶನ್ ಸೇರಿ ಮೈಸೂರಿನಲ್ಲಿ ಸೇರಿದ್ದ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ. ಕೊಲೆ ನಡೆದ ಮಾರನೇ ದಿನ ಡೆವಿಲ್ ಸಿನಿಮಾ ಶೂಟಿಂಗ್ ಅಂತ ಮೈಸೂರಿಗೆ ಹೋಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇದೀಗ ಹಾಸ್ಯ ನಟ ಚಿಕ್ಕಣ್ಣಗೂ ಪೊಲೀಸ್ ವಿಚಾರಣೆ ಬಿಸಿ ತಟ್ಟಿದೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಆಗಮಿಸಿದ ಚಿಕ್ಕಣ್ಣಗೆ ಸತತ 3.5 ಗಂಟೆಗಳ ಕಾಲ ನಿರಂತರ ವಿಚಾರಣೆಯನ್ನ ಎದುರಿಸಬೇಕಾಯಿತು. ದರ್ಶನ್ ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ, ಊಟಕ್ಕಾಗಿ ಸೇರಿದ್ದು ಬಿಟ್ರೆ ನನಗೇನು ಗೊತ್ತಿಲ್ಲ ಅಂತ ವಿಚಾರಣೆ ಬಳಿಕ ನಟ ಚಿಕ್ಕಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರಂಗೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ, ಹಂಗೆ